ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಂದು ಚಿಕನ್ ಗ್ರೇವಿ ರೆಸಿಪಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ನಾರ್ಮಲ್ ಆಗಿ ಚಿಕನ್ ಗ್ರೇವಿ ಎಲ್ಲ ಹೆಂಗೆ ಮಾಡೋದು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಬಟ್ ದಿಸ್ ಈಸ್ ಸ್ವಲ್ಪ ವಿಲೇಜ್ ಸ್ಟೈಲ್ ಚಿಕನ್ ಗ್ರೇವಿ. ಆ್ಯಂಡ್ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ದಟ್ಸ್ ವೈ ಐ ಥಾಟ್ ಐ ವಿಲ್ ಶೇರ್ ದಿಸ್ ರೆಸಿಪಿ ವಿತ್ ಯು ಪೀಪಲ್. ಸೊ ಇವಾಗ ಫಸ್ಟು ಏನೇನು ಬೇಕು ಅಂತ ಹೇಳಿಬಿಟ್ಟು ನೋಡ್ಕೊಂಬಿಡಿ. ಫಸ್ಟ್ ನಾವು ಮಿಕ್ಸಿನಲ್ಲಿ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಈ ಮಸಾಲೆನ ಬಾಣಲಿನಲ್ಲಿ ಚೂರು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಹುರ್ಕೋಬೇಕು. ಅದಾದಮೇಲೆ ಮಿಕ್ಸಿ ಮಾಡ್ಕೋಬೇಕು. ಏನೇನು ಅಂತ ಅಂದರೆ ಕಾಯಿ, ಟೊಮೆಟೊ, ಸೋಂಪು, ಜೀರಿಗೆ, ಇದೆರಡು ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ಪೆಪ್ಪರ್, ಚಕ್ಕೆ, ಲವಂಗ, 3 ಹಸಿಮೆಣಸಿನ್ಕಾಯಿ, ಶುಂಠಿ ಆ್ಯಂಡ್ ಬೆಳ್ಳುಳ್ಳಿ ಗೈಸ್. ಅದಾದಮೇಲೆ ಕೆಂಪು ಮೆಣಸಿನ್ಕಾಯಿ ಪೌಡರು, ಧನಿಯಾ ಪೌಡರು, ಇದು ಅರಿಶಿನ, ಇಷ್ಟನ್ನು ನಾವು ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಈಗ ಬಾಣಲಿಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಈಗ ಮಿಕ್ಸಿಗೆ ಹಾಕೊಳ್ಳೋದಕ್ಕೆ ಎಷ್ಟು ಐಟಮ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಇಷ್ಟೂ ಹಾಕ್ಕೋಬೇಕು. ಒಂದಾದ್ಮೇಲೆ ಒಂದು ಹಾಗಾರು ಹಾಕ್ಕೊಳ್ಳಿ, ಇಲ್ಲ ಒಟ್ಟಿಗೆನಾರು ಹಾಕ್ಕೊಳ್ಳಿ. ನಾನು ವಿಡಿಯೋ ಹಿಡಿತಾ ಇರೋದ್ರಿಂದ ಒಂದೊಂದೇ ಹಾಕ್ಕೊಳ್ಳೋಕ್ಕಾಗೋದಿಲ್ಲ, ಒಟ್ಟಿಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ನೀವು ತುಪ್ಪನೇ ಹಾಕೋಬೇಕಂತ ಏನಿಲ್ಲ, ಎಣ್ಣೆ ಸಹ ಹಾಕ್ಕೋಬೋದು. ನಾನು ಬೆಟರ್ ಆಪ್ಷನ್ಗೆ ತುಪ್ಪನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಹುರಿದಾಗಿದೆ. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಖಾರದ ಪುಡಿ, ಅರಿಶಿನದ ಪುಡಿ ಮತ್ತು ಧನಿಯಾ ಪೌಡರ್ ಹಾಕ್ಕೋತಾ ಇದ್ದೀನಿ. ನೀವು ಒಂದು 2 ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು. ಇವಾಗ ಇದು ಆಗಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ತಣ್ಣಗಾದಾದಮೇಲೆ ಮಿಕ್ಸಿ ಓಡಿಸ್ಕೋಬೇಕು. ಈಗ ನೆಕ್ಸ್ಟು ಅದೇ ಬಾಣಲಿನಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾವು ಈರುಳ್ಳಿ, ಟೊಮ್ಯಾಟೊ ಮತ್ತು ಚಿಕನ್ನ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಟೊಮ್ಯಾಟೋನ ನಾನು ತುಂಬ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಚಿಕನ್ ಹಾಕ್ಕೋತಾ ಇದ್ದೀನಿ. ಚಿಕನ್ ಹಾಕೊಂಡಾದ್ಮೇಲೆ ಒಂದು 5 ಮಿನಿಟ್ಸ್ ಹುರ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಸಹ ಹಾಕ್ಕೊಂಡ್ವಿ. ಚಿಕನ್ ಫ್ರೈ ಆಗಿದೆ. ಈಗ ಈ ಖಾರ ಉಳಿಸ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಈಗ ಫುಲ್ಲು ಖಾರ ಹಾಕ್ಕೊಂಡಿದ್ದೀನಿ. ಇದನ್ನು ಚಿಕನ್ ಬೇಯೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಬಿಡುತ್ತೆ ಗೈಸ್, ಆವಾಗ ಗೊತ್ತಾಗುತ್ತೆ ಯಾವಾಗ ತನಕ ಬೇಯಿಸ್ಕೋಬೇಕು ಅಂತ. ಇವಾಗ ಚಿಕನ್ನ ಬೇಯೋ ತನಕ ಒಂದು ಪ್ಲೇಟ್ ಮುಚ್ಚಿಡೋಣ. ಸೊ ಗೈಸ್, ಸುಮಾರು ಹೊತ್ತು ಬೆಂದಿದೆ ಚಿಕನ್ನು. ಚಿಕನ್ ಗ್ರೇವಿ ರೆಡಿ ಇದೆ ಗೈಸ್. ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಮುಗೀತು ಗೈಸ್. ಇದು ವಿಲೇಜ್ ಸ್ಟೈಲ್ ಚಿಕನ್ ಗ್ರೇವಿ ರೆಡಿ ಆಗಿದೆ. ನೋಡಿ, ಎಣ್ಣೆ ಹಾಕಿಲ್ವಲ್ಲ, ಅದಕ್ಕೆ ಮೇಲುಗಡೆ ಎಣ್ಣೆ ತೇಲ್ತಾ ಇಲ್ಲ. ಅದರ್ವೈಸ್ ತುಂಬ ಎಣ್ಣೆ ತೇಲ್ತಿರ್ತಿತ್ತು. ನಾನು ಇದಕ್ಕೆ ಆಲ್ಮೋಸ್ಟ್ ಒಂದು 2 ಸ್ಪೂನ್ಸ್ ಆಫ್ ಗೀ ಹಾಕಿದ್ದೀನಿ, ಅಂದರೆ ತುಪ್ಪ ಹಾಕಿದ್ದೀನಿ. ಇನ್ನು ಬೇರೆ ಎಣ್ಣೆ ಏನೂ ಹಾಕಿಲ್ಲ. ಇವಾಗ ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಗೈಸ್. ತುಂಬ ಬಿಸಿ ಇದೆ. ಸೊ ಒಂದು ಚಿಕ್ಕ ಪೀಸ್ ತೊಗೋತೀನಿ. ನಾನು ತುಂಬ ಜೀರಿಗೆ ಸ್ಮೆಲ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅಷ್ಟೊಂದು ಜೀರಿಗೆ ಸ್ಮೆಲ್ ಬರ್ತಾ ಇಲ್ಲ. ಒಂದು ಡಿಫ್ರೆಂಟ್ ಆಗಿದೆ ಸ್ವಲ್ಪ. ಇದನ್ನು ನೀವು ಮುದ್ದೆ, ರೈಸು, ಗೀ ರೈಸು, ಚಪಾತಿ ಯಾವುದಕ್ಕೆ ಬೇಕಾದ್ರೂ ನೆಂಚ್ಕೊಂಡು ತಿನ್ಬೋದು. ಆ್ಯಂಡ್ ಲೆಮನ್ ಹಿಂಡ್ಕೊಳ್ಳಿ ಗೈಸ್. ಆ್ಯಂಡ್ ಉಪ್ಪು ಖಾರ ನಿಮ್ಮ ಇಷ್ಟ ಪ್ರಕಾರ ಹೆಚ್ಚಿಗೆ ಅಥವಾ ಕಡಿಮೆ ಮಾಡ್ಕೊಳ್ಳಿ. ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ.
ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಗೈಸ್. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್.